ಹಾಯ್ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ವೆಲ್ಕಮ್ ಬ್ಯಾಕ್ ಟು ಲಿಖಿತಾ ರೆಡ್ಡಿ ಯೂಟ್ಯೂಬ್ ಚಾನಲ್. ಹಾಗೆ ಆಲ್ರೆಡಿ ನೀವು ತಮ್ಮನೇನಲ್ಲಿ ಕೂಡ ನೋಡಿದ್ದೀರಾ ಇವತ್ತಿನ ವಿಡಿಯೋ ಏನು ಅಂತ. ಗರ್ಲ್ ಬೇಬಿ ಸಿಮ್ಟಮ್ಸ್ ಅಂದರೆ ನನ್ನ ಓನ್ ಎಕ್ಸ್ಪೀರಿಯೆನ್ಸ್ ಹಾಗೆ ನನಗಾಗಿದ್ದಂಥ ಸಿಮ್ಟಮ್ಸ್ ಪ್ರೆಗ್ನೆನ್ಸಿಯಲ್ಲಿ ಏನೇನು ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋ. ಹಾಗೆ ಇವಾಗ ನಾನು ಫಸ್ಟ್ ಹೇಳ್ಬಿಡ್ತೀನಿ ನನಗೆ ಪ್ರೆಗ್ನೆನ್ಸಿ ಯಾವ ಥರ ಕನ್ಫರ್ಮ್ ಮಾಡಿಕೊಂಡೆ ನಾನು ಅಂತ. ನನಗೆ ಸೆಪ್ಟೆಂಬರಲ್ಲಿ ಪೀರಿಯಡ್ಸ್ ಇದ್ದಿದ್ದು, ಯಾವಾಗ 16th. ಅದು ಸ್ಕಿಪ್ಪಾಗಿ 2 ಡೇಸ್ಗೆ ನಾನು ನ್ಯೂಸ್ ಮನೆಗೆ ತೊಗೊಂಬಂದು ಆಗ ಚೆಕ್ ಮಾಡಿದೆ ಮಾರ್ನಿಂಗ್ಗೆ. ಆಗ ಗೊತ್ತಾಯಿತು ನಾನು ಪ್ರೆಗ್ನೆಂಟ್ ಅಂತ. ಅದಾಗಿ 2 ಡೇಸ್ಗೆ ನಾವು ಹಾಸ್ಪಿಟ್ಲಿಗೆ ಹೋಗ್ತೀವಿ. ಹಾಗೆ ಇವಾಗ ಫಸ್ಟು ನನಗೆ ಸಿಕ್ನೆಸ್ ಅನ್ನೋದು ಇತ್ತು. ಫಸ್ಟು ಮಾರ್ನಿಂಗ್ ಎದ್ದಿದ ತಕ್ಷಣವೇ ಫುಲ್ ತಲೆ ಚಕ್ಕರ್ ಹೊಡೆಯೋದು, ಹಾಗೆ ಎದ್ದಿದ ತಕ್ಷಣ ತಿರ್ಗಾ ಮಲ್ಕೊಬೇಕು ಅನ್ನೋದು, ಏನು ಮಾಡಬೇಕು ಅಂತಲೂ ಅನಿಸ್ತಾ ಇರಲಿಲ್ಲ. ತುಂಬಾ ಸುಸ್ತಿತ್ತು. ಹಾಗೆ ಏನು ತಿನ್ನಬೇಕು ಏನೇನು ಅನಿಸ್ತಾ ಇರಲಿಲ್ಲ. ತುಂಬ ಅಂದರೆ ತುಂಬ ಸುಸ್ತಿತ್ತು. ಹಾಗೆ ಸೆಕೆಂಡ್ ಬಂದು ವಾಮಿಟಿಂಗ್ಸ್ ಅಂತೂ ನನಗೆ ವಿಪರೀತ ಇರ್ತಾಯಿತ್ತು. ಬಿಸಿ ಅನ್ನ ಮಾಡೋ ಸ್ಮೆಲ್ಲಾಗಲಿ, ಸಾಂಬಾರು ಸ್ಮೆಲ್ಲಾಗಲಿ, ಏನೇ ಬಂದರೂ ಫುಲ್ ವಾಮಿಟ್ ಮಾಡಿಬಿಡ್ತಾಯಿದ್ದೆ ನಾನು. ತಿನ್ನೋ ಕೂಡ ಆಗ್ತಾಯಿಲ್ಲ ನನಗೆ. ಫಸ್ಟ್ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾದಾಗಿಂದ. ಸೊ ಸೆಪ್ಟೆಂಬರ್ 25 ಡೇಟ್ ಆ ಥರದಿಂದ ಸ್ಟಾರ್ಟ್ ಆಗಿದ್ದು ನನಗೆ ವಾಮಿಟಿಂಗು. ಟಿಲ್ 6 ಮಂತ್ಸ್ವರೆಗೂ ಫುಲ್ ವಾಮಿಟಿಂಗೇ ಇತ್ತು. ಫುಲ್ ಅಂದರೆ ಹೇಗಂದರೆ ತಿಂದಿದ ತಕ್ಷಣ ಬಂದುಬಿಡೋದು, ಒಂದು 5 ನಿಮಿಷ ಕೂಡ ಹೊಟ್ಟೆಯಲ್ಲಿ ಇರ್ತಾರಿಲ್ಲ, ಆ ಥರ ವಾಮಿಟಿಂಗ್ಸ್ ನನಗೆ. ಥರ್ಡ್ ಪಾಯಿಂಟ್ ಬಂದು ಬೇಬಿ ಹಾರ್ಟ್ ರೇಟ್. ನನ್ನ ಮಗಳಿಗೆ ಯಾವ ಥರ ಹಾರ್ಟ್ ರೇಟ್ ಹೋಗ್ತಾಯಿತ್ತು ಅಂದರೆ, ಫಸ್ಟ್ 3 ಮಂತ್ಸ್ಗೆ ಒಂದು ಸ್ಕ್ಯಾನಿಂಗ್ ಮಾಡಿಸ್ತಾರಲ್ವ, ಅದರಲ್ಲಿ ನನ್ನ ಮಗಳದು 152. ಆಮೇಲೆ ನೆಕ್ಸ್ಟ್ ಮಾಡಿಸಿದಾಗ 154, 157, 160 ಒಂದು ಸತಿ ಇತ್ತು, ಮತ್ತು ತಿರ್ಗಾ 154 ಆ ಥರನೇ ಬಂದಿತ್ತು. ನಾವೇನು ಅಂದ್ಕೊಂಡ್ವಿ, ಬಾಯ್ ಬೇಬಿನೇ ಇರ್ಬೋದು, ಈ ಥರ ಹಾರ್ಟ್ ರೇಟ್ ಬರ್ತಾಯಿದೆ ಅಂತ ಅಂದ್ಕೊಂಡಿದ್ವಿ. ಬಟ್ ದೇವ್ರು ಯಾವ್ದು ಕೊಟ್ಟರು ಅದನ್ನು ನಾವು ಸ್ವೀಕರಣ ಮಾಡಲೇ. ನಾನಾಗ ಹಾರ್ಟ್ ಬೀಟ್ ನೋಡಿಬಿಟ್ಟು ನನಗೆ ಬಾಯ್ ಬೇಬಿನೇ ಆಗ್ಬೋದು ಅಂತ ಅಂದ್ಕೊಂಡಿದ್ದೆ. ಬಟ್ ದೇವರು ಯಾವ್ದು ಕೊಟ್ಟರು ಆರೋಗ್ಯವಾಗಿ ಕೊಟ್ಟಿದ್ದಾನೆ, ಅದಕ್ಕೆ ಖುಷಿ ಪಡಬೇಕಷ್ಟೆ. ಫೋರ್ತ್ ಒಂದು ಬಂದುಬಿಟ್ಟು ಫುಡ್ ಕ್ರಾವಿಂಗ್ಸ್ ನನಗೆ ಯಾವ ಥರ ಇತ್ತು ಅಂದರೆ, ನಾನು ತುಂಬ ತಿಂದಿರೋದು ಪ್ರೆಗ್ನೆನ್ಸಿ ಫುಲ್ ಜರ್ನಿಯಲ್ಲಿ ನಾನು ತುಂಬ ತಿಂದಿರೋದು ಖಾರ ಅಂದರೆ ವಿಪರೀತ ಖಾರ ತಿನ್ನೇನೆ. ಹಾಗೆ ಚಿಕನ್ ಅಂದರೆ ನನಗೆ ಸಖತ್ ಇಷ್ಟ. ನನಗೆ ಡೈಲಿ ಬೇಕು ಅನಿಸೋದು ಚಿಕನ್ನು. ಒಂದಿನ ಆದರೆ ನನಗೆ ಚಿಕನ್ ತಿನ್ಬೇಕಂತ ತುಂಬ ಆಸೆ ಆಗ್ತದೆ. ನನ್ನ ತಮ್ಮ ಕೇಳಿದ್ರೆ ಅವ್ನು ತಂದುಕೊಟ್ಟಿಲ್ಲ ಅಂತ ಅವನ ಮೇಲೇ ಕೋಪಿಸ್ಕೊಂಬಿಟ್ಟಿದ್ದೆ, ಹತ್ಬಿಟ್ಟಿದ್ದೆ ಫುಲ್ಲು. ಆ ಥರ ಇಷ್ಟ ಆಗ್ತಾಯಿತ್ತು. ಖಾರ ವಿಪರೀತ ತಿಂತಾಯಿದ್ದೆ. ಸ್ವೀಟ್ ಅಂತೂ ನಾನು ತಿಂತಾನೇ ಇರಲಿಲ್ಲ. ಸ್ವೀಟ್ ಅಂದ್ರೇ ಬೇಡಪ್ಪ, ನಂಗೆ ಬೇಡ ಅನ್ಸೋದು, ವಾಮಿಟಿಂಗ್ ಬರೋ ಥರ ಆಗೋದು. ಬಟ್ ಖಾರ ಮಾತ್ರ ತುಂಬ ಅಂದರೆ ತುಂಬ ತಿಂತಾಯಿದ್ದೆ. ನೆಕ್ಸ್ಟ್ 5th ಪಾಯಿಂಟ್ ಬಂದುಬಿಟ್ಟು ಸ್ಕಿನ್ ಆ್ಯಂಡ್ ಏರ್ ಗ್ರೋತ್. ನನಗೆ ಯಾವ ಥರ ಇತ್ತಂದರೆ, ನಾನು ತುಂಬ ಫೇರ್ ಆಗಿಬಿಟ್ಟಿದ್ದೆ, ಅಂದರೆ ಫುಲ್ಲು ವೈಟಾಗಿ ಆಗಿಬಿಟ್ಟಿದ್ದೆ. ಬಟ್ ನೆಕ್ ಪಾರ್ಟು ಮತ್ತು ಬಾಡಿ ಎಲ್ಲ ಬ್ಲ್ಯಾಕ್ ಆಗಿತ್ತು. ಫೇಸ್ ಮಾತ್ರ ಫುಲ್ ವೈಟ್ ಆಗಿತ್ತು. ಆಲ್ಮೋಸ್ಟ್ ಎಲ್ಲ ನೋಡಿದವ್ರು ಏನಂತ ಇದ್ರಂದರೆ, ನಿನಗೆ ಬಾಯ್ ಬೇಬಿನೇ ಆಗ್ಬೋದು, ಯಾಕಂದರೆ ಫುಲ್ಲು ಕತ್ತತ್ರ ಎಲ್ಲ ಬ್ಲ್ಯಾಕಾಗಿದೆ, ಕರ್ರಗಾಗಿದೆ, ಕೈ ಕಾಲೆಲ್ಲ ಕರ್ರಗಾಗಿದೆ ಅಂತ ಹೇಳ್ತಾಯಿದ್ರು. ನಾನು ಹಾಗೆ ಅಂದ್ಕೊಂಡಿದ್ದೆ ಬಾಯ್ ಬೇಬಿನೇ ಅಂತ. ಈ ಥರ ಇತ್ತು ನನ್ನದು. ಆಮೇಲೆ ಹೇರ್ ಗ್ರೋತ್ ಕೂಡ ಏನಂದರೆ ತುಂಬ ಚೆನ್ನಾಗಿದೆ ಹೇರ್ ಗ್ರೋತ್. ನನಗೆ ಸಖತ್ ಹೇರ್ ಗ್ರೋತ್ ಇತ್ತು. ಹಾಗೆ ಕೂದಲು ಉದ್ರೋದು ಆ ಥರ ಏನೂ ಇರಲಿಲ್ಲ. ಬಟ್ ಈಗ ಆಫ್ಟರ್ ಮಗು ಆದಮೇಲೆ ನನಗೆ ಫೇಸ್ ಫುಲ್ ಬ್ಲ್ಯಾಕ್ ಅಂದರೆ ಬ್ಲ್ಯಾಕ್ ಆಗಿಬಿಡ್ತು. ಹಾಗೆ ಹೇರ್ ಗ್ರೋತ್ ಕೂಡ ಫುಲ್ ಕಮ್ಮಿ ಆಗೋಯಿತು. ಫುಲ್ ಕೂದಲೆಲ್ಲ ತುಂಬ ಈಗ ಉದುರ್ತಾ ಇದೆ. ಬಟ್ ಬಿಫೋರ್ ಮಗು ಆಗೋಕ್ಕಿಂತ ಮುಂಚೆ ಚೆನ್ನಾಗೇ ಇತ್ತು ಹೇರ್ ಗ್ರೋತು, ತುಂಬ ಬ್ರೈಟಾಗೇ ಇತ್ತು ಸ್ಕಿನ್ನು. ನೆಕ್ಸ್ಟ್ ಬಂದು ಮೂಡ್ ಸ್ವಿಂಗ್ಸ್. ನನಗೆ ಮೂಡ್ ಸ್ವಿಂಗ್ಸ್ ಯಾವ ಥರ ಅಂದರೆ, ತುಂಬ ಎಮೋಷ್ನಲ್ ಆಗ್ತಾಯಿದೆ ನಾನು. ಯಾರು ಏನಾದರೂ ಅಂದರೆ ಸಾಕು ಅವ್ರ ಮೇಲೆ ಕೋಪಿಸ್ಕೊಂಬಿಟ್ಟು ತಿರುಗಿ ಮತ್ತೆ ಬಂದು ನನಗೆ ಹಂಗೆ ಅಳು ಬರೋದು. ಯಾರಾದರೂ ಬಂದು ಈಗ ಏನಮ್ಮ ಹಿಂಗೆ ಮಲಗಿದೆಯಾ, ಎದ್ದು ಕೆಲಸ ಮಾಡ್ಬೋದಲ್ಲ, ಹಾಗೆ ಹೀಗೆ ಅಂದರೂ ಸಾಕು ಹಾಗೆ ಹತ್ಬಿಡ್ತಾಯಿದ್ದೆ ನಾನು. ತುಂಬ ಅಂದರೆ ತುಂಬ ಅಳೋ ಅಂದರೆ ಆ ಪ್ರೆಗ್ನೆನ್ಸಿ ಜರ್ನಿಯಲ್ಲೆಲ್ಲ ಯಾರು ಏನೂ ಹೇಳೋಕ್ಕಿಲ್ಲ, ತುಂಬ ಅಳು ಬರೋದು, ತುಂಬ ಎಮೋಷ್ನಲ್ ಆಗ್ತಾಯಿದೆ. ಆ ಥರ ಇತ್ತು ನನಗೆ ಮೂಡ್. ನೆಕ್ಸ್ಟ್ ಪಾಯಿಂಟ್ ಬಂದು ನಾನು ಲೇಸಿಯಾಗಿದ್ದನಾ ಇಲ್ಲ ಆ್ಯಕ್ಟಿವ್ಗಿದ್ದನಾ ಅಂತ. ಆ್ಯಕ್ಚುಲಿ ನಾನು ಹೇಳ್ಬೇಕಂದ್ರೆ ಇಲ್ಲಿ ಇರಲಿಲ್ಲ, ಹಸ್ಬೆಂಡ್ ಮನೇಲಿ ಇರಲಿಲ್ಲ. ನಾನು ಕರೆಕ್ಟ್ಗೆ 3 ಮಂತ್ಸ್ಗೆಲ್ಲ ಬೆಂಗಳೂರು ಹೊರಟೋದೆ ಮಮ್ಮಿ ಮನೆಗೆ.
ಸೊ ಅಲ್ಲೇ ನನ್ನ ಚೆಕಪ್ಪು, ಪ್ರೆಗ್ನೆನ್ಸಿ, ಫುಲ್ ಜರ್ನಿ ಅಲ್ಲೇ ಆಗಿದ್ದು. ನನ್ನ ಮಗಳು ಕೂಡ ಹುಟ್ಟಿ ಒಂದು 11 ಮಂತ್ಸ್ವರೆಗೂ ನಾವು ಬೆಂಗಳೂರಲ್ಲೇ ಇದ್ವಿ. ನಿಮಗೆ ಗೊತ್ತಲ್ಲ, ಮಮ್ಮಿ ಮನೆಗೆ ಹೋದರೆ ಏನೂ ಮಾಡಿಸಲ್ಲ. ನೆಕ್ಸ್ಟ್ ಬಂದು ನಾನು ಲೇಜಿಯಾಗಿದ್ನ ಇಲ್ಲ ಆ್ಯಕ್ಟಿವ್ ಆಗಿದ್ನ ಅಂತ. ನಾನು ಆ್ಯಕ್ಚುಲಿ ಎರಡೂ ಅಂತ ಹೇಳ್ಬೋದು. ನಾನು ಆ್ಯಕ್ಟಿವ್ ಆಗೂ ಇದ್ದೆ, ಬಟ್ ಏನು ಕೆಲಸನೂ ಮಮ್ಮಿ ಮನೇಲಿ ಮಾಡಿಸ್ತಾ ಇರಲಿಲ್ಲ. ಆದರೆ ಏನಂದರೆ ನನ್ನ ಕೈಲಿ ಮಾಡೋಕ್ಕೆ ಕೂಡ ಆಗ್ತಾಯಿಲ್ಲ. ತುಂಬ ಸುಸ್ತಾಗೋದು, ಮಲ್ಕೊಂಬಿಟ್ರೆ ಸಾಕು ಅನ್ಸೋದು. ಹಾಗೆ ನನಗೆ ಯಾವ ಥರ ಇತ್ತು ಅಂದರೆ, ಅಲ್ಲಿ ತಿರುಗಬೇಕು, ಇಲ್ಲಿ ತಿರುಗಬೇಕು, ಓಡಾಡ್ತಾ ಇರಬೇಕು ಅನ್ಸೋದು. ಆಮೇಲೆ ತುಂಬ ಸುಸ್ತಾಗಿ ಮಲಗಿಬಿಡ್ತಾಯಿದ್ದೆ. ಆ ಥರ ಇದ್ದೆ ನಾನು. ಎರಡೂ ಇದೆ, ಬಟ್ ಏನು ಕೆಲಸ ಮಾಡೋಕ್ಕೂ ನನ್ನ ಕೈಲಿ ಆಗ್ತಾಯಿರಲಿಲ್ಲ. ಲೇಜಿ ಅಂತಲೇ ಅಂದ್ಕೊಂಬೋದಿದ್ದು. ನೆಕ್ಸ್ಟ್ ಪಾಯಿಂಟ್ ಬಂದು ಬೇಬಿ ಆ್ಯಕ್ಟಿವ್ ಇನ್ ವಿಚ್ ಸೈಡ್. ಅಂದರೆ ನನಗೆ ಆ ಸೈಡು ಬೇಬಿ ಕಿಕ್ ಮಾಡೋದು ಓದೀತಾ ಇತ್ತು. ಹಾಗೆ ಆ್ಯಕ್ಟಿವ್ ಆಗಿ ಆ ಸೈಡ್ ಇದ್ದಿದ್ದಂದರೆ ಲೆಫ್ಟ್ ಸೈಡು. ತುಂಬ ಕಿಕ್ ಮಾಡ್ತಾಯಿದ್ಲು. ಎಷ್ಟು ಅಂದರೆ, ಈಗ ನಾನು ಸುಸ್ತಾಯಿತು ಅಂತ ಮಲಗೋಕ್ಕಿಲ್ಲ, ಆವಾಗೇ ಕಿಕ್ ಮಾಡೋಳು. ಹಾಗೆ ಮಾರ್ನಿಂಗು 6ಗೆಲ್ಲ ಎಬ್ಬರಿಸ್ಬಿಡೋಳು. ತಿರ್ಗಿ ನಾನು ಮಲಗೋಕ್ಕೆ ಬಿಡ್ತಾಯಿರಲಿಲ್ಲ. ತಿರ್ಗಿ ನೈಟ್ ಅಷ್ಟೇ. ಹಾಗೆ ಅವರ ಅಪ್ಪ ವಾಯ್ಸ್ ಕೇಳಿದ್ರೆ ಸಾಕು ತುಂಬ ಕಿಕ್ಕಿಂಗ್ಸ್ ಅಂದರೆ ತಡ್ಕೊಳಕ್ಕಾಗಲ್ಲ, ಅಷ್ಟು ಕಿಕ್ ಮಾಡೋಳು. ಬಟ್ ಅವರು ಟಚ್ ಮಾಡಿದ ತಕ್ಷಣ ಸ್ಟಾಪ್ ಮಾಡಿಬಿಡೋಳು. ಆ ಥರ ತುಂಬ ತುಂಟಿಯಾಗಿದ್ದು ಹೊಟ್ಟೆಲಿದ್ದಾಗ. ತುಂಬ ಕಿಕ್ಕಿಂಗ್ಸ್ ಮಾಡ್ತಾಯಿದ್ಲು. ಮಲಗಿದ್ದಾಗ ಎಬ್ಬರಿಸೋದು, ಎಲ್ಲಿ ಕುತ್ಕೊಂಡಿದ್ದಾಗ ಏನು ಮಾಡಲ್ಲ, ಸೈಲೆಂಟಿಗಿರೋಳು. ಮಲಗನಪ್ಪ ಅನ್ನೋಕ್ಕಿಲ್ಲ, ಆವಾಗ ತುಂಬ ಕಿಕ್ಕಿಂಗ್ಸ್ ಆಗೋದು. ಕಿಕ್ಕಿಂಗ್ಸ್ ಆದರೆ ನನಗೆ ಲೆಫ್ಟ್ ಸೈಡೇ ಇದ್ದಿದ್ದು. ಹಾಗೆ ಇದು ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಪ್ರೆಗ್ನೆನ್ಸಿಯಲ್ಲಿ ವೆಯ್ಟ್ ಗೇನ್ ಆಗ್ತಾರೆ ಅಂತ ಹೇಳ್ತಾಯಿದ್ರು. ಹೌದು, ನಿಜ ಆಗ್ತೀರಿ. ನಾನು ಬಿಫೋರ್ ಪ್ರೆಗ್ನೆನ್ಸಿ 40 kgs ಏನೋ ಇದ್ದೆ. ಆಮೇಲೆ ಪ್ರೆಗ್ನೆನ್ಸಿ ಫುಲ್ 9 ಮಂತ್ವರೆಗೂ ನಾನು ಒಂದು 57 ಏನೋ ಆಗಿದ್ದೆ. ಈಗಾದರೆ ತಿರ್ಗಾ 40ಗೆ ಬಂದಿದ್ದೀನಿ. ಇವಳಂತೂ ತುಂಟಿ ಅಂದರೆ ಅಷ್ಟು ತುಂಟಿ. ಹಾಗೆ ಕೆಲವ್ರಿಗೆ ಕಾಲ್ ಸ್ವೆಲ್ಲಿಂಗ್ಸ್ ಇರುತ್ತೆ. ಹೌದು, ನನಗೆ ಕೂಡ ಇತ್ತು ಕಾಲ್ ಸ್ವೆಲ್ಲಿಂಗ್ಸು. ಸ್ವಲ್ಪ ಹೊತ್ತು 1-2 hours ಒಂದೇ ಹತ್ರ ಕುತ್ಕೊಂಡ್ಬಿಟ್ರೆ ನನಗೆ ಸ್ವೆಲ್ಲಿಂಗ್ ಆಗ್ತಾಯಿತ್ತು. ಕಾಲು ಊತ ಎಲ್ಲ ಇರೋದ್ರಿಂದ. ಸೊ BP ಏನಾದರೂ ಇದೆ ಅಂತ ಚೆಕ್ ಮಾಡ್ತಾಯಿದ್ರು. ಬಟ್ BP ನಾರ್ಮಲಾಗೇ ಇತ್ತು. ಅದು ನಾರ್ಮಲ್ ಸ್ವೆಲ್ಲಿಂಗ್ಸ್ ಬರೋದು ಪ್ರೆಗ್ನೆನ್ಸಿಯಲ್ಲಿ ಅಂತ ಹೇಳೋರು. ಇದು ನಾರ್ಮಲೇ ಫ್ರೆಂಡ್ಸ್, ಇನ್ನು ಭಯಪಡೋ ಅವಶ್ಯಕತೆ ಇಲ್ಲ. ಇಲ್ಲಾಂದರೆ ಒಂದು ಸತಿ ಹೋಗಿ ನಿಮ್ಮ ಡಾಕ್ಟರ್ನ ವಿಸಿಟ್ ಮಾಡಿ ಈ ಥರ ಆಗ್ತಾಯಿದೆ ಅಂತ ಹೇಳಿ, ಓಕೆನಾ? ಹಾಗೆ ದಯವಿಟ್ಟು ಫ್ರೆಂಡ್ಸ್ ಯಾರು ಬೇಜಾರು ಮಾಡ್ಕೊಂಬೇಡಿ. ಪ್ರೆಗ್ನೆನ್ಸಿ ಜರ್ನಿನ ಎಂಜಾಯ್ ಮಾಡಿ. ಆಫ್ಟರ್ ಪ್ರೆಗ್ನೆನ್ಸಿ ಆಗಿ ಮಗು ಜೊತೆ ಕೂಡ ಹ್ಯಾಪಿಯಾಗಿ ಲೀಡ್ ಮಾಡಿ. ದೇವರು ಆರೋಗ್ಯ ಆಯಸ್ಸೆಲ್ಲ ಕೊಟ್ಟು ಚೆನ್ನಾಗಿ ಕಾಪಾಡಲಿ. ಹಾಗೆ ಯಾರು ಫೀಲ್ ಆಗಬೇಡಿ, ಇವಾಗ ನಮಗೆ ಬಾಯ್ ಬೇಬಿ ಆಗಬೇಕಿತ್ತು ಅಂತ ಅಂದ್ಕೊಂಡವರು ಗರ್ಲ್ ಬೇಬಿ ಆಗಿ, ಇಲ್ಲ ಗರ್ಲ್ ಬೇಬಿ ಆಗಬೇಕು ಅಂದ್ಕೊಂಡಿರೋರು ಬಾಯ್ ಬೇಬಿ ಆದರೂ ಫೀಲ್ ಆಗಬೇಡಿ. ದೇವ್ರು ಆರೋಗ್ಯ ಕೊಟ್ಟಿದ್ದಾನ, ಅದಕ್ಕೆ ಖುಷಿಪಟ್ಟು. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ನನ್ನ ಗರ್ಲ್ ಬೇಬಿ ಪ್ರೆಗ್ನೆನ್ಸಿ ಜರ್ನಿ ಆಗಿತ್ತು, ಸಿಂಟಮ್ಸ್ದು. ಹಾಗೆ ಬಾಯ್ ಬೇಬಿ ಸಿಂಟಮ್ಸ್ ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಅದು ನನ್ನ ಓನ್ ಎಕ್ಸ್ಪೀರಿಯನ್ಸ್ದೆ. ಹಾಗೆ ನನಗೆ C-ಸೆಕ್ಷನ್ ಆಗಿದೆ, ನಾರ್ಮಲ್ ಆಗಿದೆ ಅಂತ ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಹಾಗೆ ನನ್ನ ಮಗಳು ಹುಟ್ಟಿದ ದಿನ ನಾನು ಏನಕ್ಕೆ ತುಂಬ ಡಿಪ್ರೆಷನ್ ಆಗಿದ್ದೆ ಅಂತ ಕೂಡ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಈ ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಯಾವ ಥರ ವೀಡಿಯೋ ಬೇಕು ಅಂತ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್.